7 ಗಂಟೆಯಿಂದನೇ ಸಹ ಏನು ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂತದ್ದು. ಏನು 2 ಗಂಟೆ ಅಷ್ಟೊತ್ತಿಗೆ ಶೇಕಡಾ ಏನು 7 ರಿಂದ 9 ಗಂಟೆ ಒಳಗೆ ಕೇವಲ 6% ಅಷ್ಟು ಕೇವಲ ಮತದಾನ ಆಗಿರುವಂತದ್ದು. ಈಗ ದಾವಣಗೆರೆ ಜಿಲ್ಲೆಯ ಸಾಕಷ್ಟು ಅಂದ್ರೆ ಸುಮಾರು 4 ರಿಂದ 5 ಹಳ್ಳಿಗಳಲ್ಲಿ ಒಂದು ಮತದಾನ ಬಹಿಷ್ಕಾರ ಮಾಡಿರುವಂತದ್ದು. ಪ್ರಮುಖವಾಗಿ ದಾವಣಗೆರೆ ತಾಲೂಕಿನ ಬೋರಗಂಡನಹಳ್ಳಿ ಗ್ರಾಮಸ್ಥರು ಏನು ಮತದಾನ ಬಹಿಷ್ಕಾರ ಮಾಡಿರುವಂತದ್ದು. ಕಳೆದ ಹಲವು ವರ್ಷಗಳಿಂದಲೂ ಸಹ ಗ್ರಾಮಸ್ಥರು ಒಂದು ನೀರಿಗೋಸ್ಕರ ಜೊತೆಗೆ ಮೂಲಭೂತ ಸೌಲಭ್ಯಕ್ಕೆ ಆಗ್ರಹಿಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಸಹ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಬೆಳಗ್ಗೆ 7 ಗಂಟೆಯಿಂದನೂ ಸಹ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇರುವಂತದ್ದು. ನಾವೀಗ ಬೋರಗಂಡನಹಳ್ಳಿ ಗ್ರಾಮಸ್ಥರಲ್ಲಿದ್ದೀವಿ. ಗ್ರಾಮಸ್ಥರು ಏನ್ ಹೇಳ್ತಾರೆ, ಯಾವ ಉದ್ದೇಶಕ್ಕೋಸ್ಕರ ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದಾರೆ ಅವ್ರನ್ನ ತಿಳ್ಕೊಳ್ಳೋಣ. ಸರ್, ಈಗ ಈ ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಲಿಕ್ಕೆ ಏನ್ ಕಾರಣ ಅಂತೇಳಿ? ಸರ್, ಮತದಾನ ನಮ್ಮೂರಲ್ಲಿ ಬಹಿಷ್ಕಾರ ಮಾಡಬೇಕು ಅಂತ ನಾವು ನಮ್ಮೂರು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ನಮ್ಮೂರು ಯಾವುದೋ ಒಂದು ಅಭಿವೃದ್ಧಿಯಲ್ಲಿ ಮುಂದೆ ಬಂದಿಲ್ಲ. ಒಂದು ರೋಡ್ನಲ್ಲಿ ಆಗಲಿ ಬಸ್ಸಿನ ಸೌಕರ್ಯನೇ ಇಲ್ಲ, ಒಂದು ಪಶು ವೈದ್ಯಕೀಯನೇ ಇಲ್ಲ, ಶಾಲಾ ಮಕ್ಕಳಿಗೆ ಓಡಾಡಕ್ಕೆ ಬಸ್ ಒಂದೇ ತೊಂದ್ರಿ. ಆಮೇಲೆ ದನಗಳು ಕುಡಿಯೋ ನೀರಿಗೆ ಬಹಳ ಸಂಕಷ್ಟದಾಗದಾವ ಸರ್. ಒಂದು ನೀರು ಕುಡಿಸೋಕೆ ಹೋಗ್ಬೇಕಂದ್ರೆ 3-4 ಕಿಲೋಮೀಟರ್ ಹೋಗ್ಬೇಕು ದನಗಳನ್ನ ತಗೊಂಡು. ಅಲ್ಲಿ ಹೋದ್ರೆ ಅಕ್ಕಪಕ್ಕದ ಹೊಲಗಳವರು ಇಲ್ಲಿ ದಾನ್ಲೆಕತ್ತಿ ಬರಬೇಡ್ರಿ ಅಂತಾರೆ. ಮತ್ತು ನಮ್ಮ ದನಗಳು ಪರಿಸ್ಥಿತಿ ಏನ್ ಮಾಡ್ಬೇಕು ಸರ್? ಮತ್ತು ಅದ್ರದ್ದು ನಮಗೆ ಈಗ ಪೈಪ್ಲೈನ್ ಆಗೈತೆ. ಒಂದು ಪೈಪ್ಲೈನ್ ಆಗಿ 2 ವರ್ಷ ಆದ್ರೂ ಅದು ಕಾಮಗಾರಿ ಪೂರ್ಣಗೊಂಡಿಲ್ಲ. ಆ ಕಾಮಗಾರಿ ಮಾಡ್ತಕ್ಕಂಥ ವ್ಯಕ್ತಿ ಕೇಳಿ ಮಾಡಿಸ್ತಾನೆ ಅಂತ ಇಲ್ಲಿ ತನಕ ತಡೆಗಂತ ಬಂದಾರೆ. 2.5 ವರ್ಷ ಆಯ್ತು, ಅದು ಪೂರ್ಣಗೊಂಡಿಲ್ಲ. ಶಾಲಾ ಮಕ್ಕಳದು ತೊಂದರೆ ಇತ್ತು, ಬಸ್ಸಿಗೆ ಓಡೋದು. ಆಮೇಲೆ ರೋಡ್ ನಮ್ಮೂರಾಗ 1 ಅಡಿ ರೋಡ್ ಸಹ ಆಗಿಲ್ಲ. ಸಿಸಿ ರೋಡ್. ಈ ಗ್ರಾಮದಲ್ಲಿ ಎಷ್ಟು ಮತದಾರರಿದ್ದೀರಿ? ಈಗ ನಿಮ್ ಬೇಡಿಕೆ ಈಡೇರೋ ತನಕ ಸಹ ಮತದಾನ ಮಾಡ್ತೀರಾ ಇಲ್ವಾ ಸರ್ ನೀವು? ಮಾಡಲ್ಲ ಸರ್. 665 ಮತದಾರರು ಅದಾರ, ಆದ್ರೂ ಮಾಡಲ್ಲ ಸರ್. ಅಂದ್ರೆ ಏನ್ ಸರ್ ಈಗ ಪ್ರಮುಖ ಬೇಡಿಕೆ? ಈಗ ನೀರಾವರಿ ಯೋಜನೆ ತಂದು ಆಗ್ಬೇಕು ಅನ್ನೋದ ಏನ್ ಸರ್ ಒತ್ತಾಯ? ಆಗ್ಬೇಕು ಸರ್, ಆಗ್ಬೇಕು ಸರ್. ಸರಿ, ಈಗ ಏನು ಗ್ರಾಮಸ್ಥರು ಬೆಳಗ್ಗೆ 7 ಗಂಟೆಯಿಂದ ಸಹ ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿರಿ. ಅಧಿಕಾರಿಗಳು ಯಾರು ಸಹ ಬಂದು ನಿಮ್ಮನ್ನು ಮಾತಾಡ್ಸಿಲ್ವಾ ಏನು? ಈ ಸದ್ಯ ಬೆಳಗ್ಗಿನಿಂದಲೂ ಯಾರು ಬಂದಿಲ್ಲ ಸರ್ ಅಲ್ಲಿ. ಈಗ ಹಂಗಾಗಿ ಮೊದಲೇ ನಮ್ಮ ಮೂಲಭೂತ ಸೌಕರ್ಯಗಳಾಗ್ಲಿ ನೀರಿಂದ ಮೇಜರ್ ಸರ್. ಈಗ ಅವರಿಂದ ರೈತಾಪಿ ವರ್ಗದವರಿಗೆಲ್ಲ ನೀರಿಲ್ಲ ಅಂತಂದ್ರೆ ಏನು ಮಾಡಕ್ ಆಗ್ತಾ ಇಲ್ಲ. ಇವತ್ತು 100 ಎಕರೆ ಕಬ್ಬೆಲ್ಲ ಒಣಗಿ ಹೋಗಿದೆ. ಈಗ ಅವರೆಲ್ಲರೂ ಯಾವ ಸ್ಥಿತಿ ಬಂದಾರ ಅಂದ್ರೆ ಬೋರ್ ಕೊರ್ಸಿ ಸಾಲ ಮಾಡಿ ಬಹಳ ಇದು ಆಗಿ ಹೋಗಿದ್ದಾರೆ, ನಿತ್ರಾಣರಾಗಿ ಹೋಗಿದ್ದಾರೆ. ಈಗ ನೀರಿನ ವ್ಯವಸ್ಥೆ ಒಂದು ಅಲ್ಲಿ ಪಕ್ಕದಾಗ ಚಾನಲ್ ಹೋಗ್ತಾ ಇದೆ, ಅಲ್ಲಿ ಸಿಪೇಜ್ ನೀರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಬುನಾದಿ ತೆಗಿತೇವೆ ಅಂತಾರೆ. ಈಗ 8 ತಿಂಗಳಿಂದ ಬುನಾದಿ ತೆಗಿತದಾನೆ, ಇನ್ನು ಕೆಲಸನ ಮುಗ್ದಲ್ಲ ಅದು. ಆ ಪರಿಸ್ಥಿತಿ ನಡೀತಾ ಇದಾವೆ ಇಲ್ಲಿ. ಅದಕ್ಕೆ ಬೇಸತ್ತು ರೋಸ್ ಎದ್ದು ಹೋಗ್ಬಿಡ್ದು ನಮ್ಮ ಗ್ರಾಮದ ಜನ ಎಲ್ಲ. ಆ ನೀರಿನ ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ಬಂದ್ರೆ ಸ್ವಲ್ಪ ಏನಾದ್ರೂ ಮಾಡಿ ಈ ಸೊಪ್ಪು ಇಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಗೆ ಸರಬರಾಜು ಆಗ್ತಕ್ಕಂಥದ್ದು ಬೋರನಹಳ್ಳಿ ಗ್ರಾಮದ ಸೊಪ್ಪು ಅಷ್ಟು. ಅದು ಸಹ ಬಂದಾಗಿ ಹೋಗೈತಿ. ಜನಗಳೆಲ್ಲ ಬೇಸತ್ತು ಯಾವುದೇ ಕೆಲಸ ಇಲ್ಲದೆ ಒಂಥರ ಮನೆಗಳಿಗೆಲ್ಲ ಕೈ ಕಟ್ಕೊಂಡು ಕುದ್ರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗೈತಿ. ಇದಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಅವ್ರು ಯಾರು ಬಂದು ಜಲ್ದಿ ಸ್ಪಂದಿಸಿದರೆ ನಿಮ್ಮ ಒಂದು TV 5 ರಿಂದ ಅನುಕೂಲ ಆಗುತ್ತೆ, ಉಪಯೋಗನ ಆಗುತ್ತೆ. ರೈತರು ನೆನೆಸ್ತಾರೆ ನಿಮ್ಮನ್ನೆಲ್ಲ. ದಿವ್ಯಾ, ಇದಿಷ್ಟು ಏನು ಬೋರಗಂಡನಹಳ್ಳಿ ಗ್ರಾಮಸ್ಥರ ಮಾತು. ಅಂದ್ರೆ ತಮ್ಮ ಕಷ್ಟಗಳನ್ನ ಸಾಕಷ್ಟು ಮನವಿ ಮಾಡಿಕೊಂಡ್ರು ಸಹ ಯಾವ ಅಧಿಕಾರಿಗಳು ಕೂಡ ನಮಗೆ ಸ್ಪಂದಿಸಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದು ನಮಗೆ ಅನುಕೂಲ ಮಾಡಿಕೊಡಿ ಅನ್ನಂತಹ ಒತ್ತಾಯನ ಸಹ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ದಿವ್ಯಾ. ಓಕೆ ಪ್ರವೀಣ್ ಕುಮಾರ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.